ಅದೇನಂತ ಉಪ್ಪಿಟ್ಟಿದ್ದಾಳೋ, ಯಾವಾಗ ನೋಡಿದ್ರು ಕೈಲಿ ಕಡ್ಡಿ ಹಿಡ್ಕೊಂಡು ಮಕ್ಳಿಗೆ ರಪ್ ರಪ್ ಅಂತ ಬಾರಿಸ್ತಿರ್ತಾಳೆ. ನಂಗೆ ಬರ್ತಿರೋ ಕೋಪಕ್ಕೆ ಅವಳಿಗೆ ತಿರುಗಿಸಿ 4 ಬಾರಿಸೋಣ ಅಂತ ಅನಿಸ್ತಿದೆ. ನೋಡಿ, ಇನ್ಮೇಲೆ ನಾನು ಹೇಳ್ದಾಗ ಕೇಳಬೇಕು. ನೋಡಿ, ಕಡ್ಡಿ ಬಿಸಾಕಿದ್ದೀನಿ. ಬನ್ನಿ ಬನ್ನಿ, ಏನು ಮಾಡಲ್ಲ. ಯಾವಾಗ ನೋಡಿದ್ರು ಮಕ್ಳಿಗೆ ಹೊಡಿತಾ ಇರ್ತೀರಲ್ಲ, ಈ ಮನುಷ್ಯರ ಇಲ್ಲ ರಾಕ್ಷಸರ? ಬಂದ್ಬಿಟ್ರಿ ಗೊತ್ತಾಗ ಹೇಳೋದಕ್ಕೆ. ನೀವ್ಯಾರು ಕೇಳೋದಕ್ಕೆ? ನೀವೇನು ಇವ್ರ ಅಣ್ಣನ, ಚಿಕ್ಕಪ್ಪನ, ತಾತನ, ದೊಡ್ಡಪ್ಪನ? ನೀವೇನೆಲ್ಲ ಹೇಳಿದ್ರಿ ಅದೆಲ್ಲ ನಾನೇ. ಮಕ್ಳಿಗೆ ಹೊಡಿಬಾರ್ದು, ಬಿಟ್ರೆ ಅದನ್ನ. ಅಷ್ಟೊಂದು ನಿಮ್ಗೆ ಹೊಡಿ ಆಸೆ ಇದ್ರೆ ನಿಮ್ಗೆ ನೀವೇ ಹೊಡ್ಕೊಳ್ಳಿ. ಎಷ್ಟು ನೋವಾಗತ್ತೆ ಅಂತ ಗೊತ್ತಾಗತ್ತೆ. ಸುಮ್ಮನಿರು ಅಕ್ಕ, ನಿಮ್ಗೆ ವರ್ಕ ತೋರಿಸ್ತಾರ ಅವ್ರು ಹೋದ್ಮೇಲೆ. ಸುಮ್ಮನಿರೋದು ಕಲಿ. ಕಡ್ಡಿ ಬಿಸಾಕ್ತೀರಾ? ಇನ್ನೊಂದ್ಸತಿ ಕಡ್ಡಿ ಬಿಸಾಕಿದ್ರೆ ಅದೇ ಕಡ್ಡಿಯಿಂದ ನಿಮ್ಗೆ ಹೊಡಿತೀನಿ. ಏನ್ ಹೇಳ್ದೆ ಹೇಳಿ? ಏನ್ ಹೇಳೋದು? ನಂಗೆ ಬಾರಿಸ್ತೀರಾ? ಇರಿ, ತಗೊಳ್ರಿ, ತಗೊಳ್ಳಿ, ಬಾರಿಸಿ. ಹೇಳ್ದಷ್ಟು ಸುಲಭ ಅಲ್ಲ ನೋಡಿ. ನಂಗೆ ಹೆಣ್ಣು ಮಕ್ಳ ಮೇಲೆ ಕೈ ಎತ್ತಿ ಅಭ್ಯಾಸ ಇಲ್ಲ. ಒಂದು ವೇಳೆ ನೀವು ಹೊಡಿತಿದ್ರು ಸುಮ್ಮನೆ ಇರ್ತಿದ್ದೆ. ಯಾಕೆ ಹೇಳಿ? ಇದೇ ಹೆಣ್ಣಿನ ಕೈಯಿಂದ ಕೈ ತುತ್ತು ತಿಂದಿದ್ದೀನಿ ಅನ್ನೋ ಋಣಕ್ಕೆ ಬಾರಿಸ್ತಾರಂತೆ. ಹೋದ್ರಿ, ಕೆಲಸ ಮಾಡಿ. ಅಷ್ಟೊತ್ತು ಏನ್ರಿ ಮಾಡಿದಾರೆ ಈ ಮಕ್ಕಳು? ಹೌದೌದು, ನಾನು ಹೊಡಿಯೋದು ಮಾತ್ರ ಎಲ್ಲಾರ್ಗೂ ಕಾಣಿಸುತ್ತೆ. ನಿಮ್ಮ ಮಕ್ಕಳು ತೀಟೆ ಮಾಡ್ತಾರಲ್ಲ, ಅದು ಯಾರಿಗೂ ಕಾಣಿಸಲ್ಲ. ದಿನಕ್ಕೆ 10-20 ಜನ ಬಂದು ಕಂಪ್ಲೇಂಟ್ ಮಾಡ್ತಾರೆ. ರೋಡಲ್ಲಿ ಹೋಗೋ ಪ್ರಾಣಿಗಳಿಗೆ ಕಳ್ ತಗೊಂಡು ಹೊಡಿತಾರೆ. ಮುಳ್ಳು ತಗೊಂಡ್ಬಂದು ಒಬ್ರಿಗೊಬ್ರು ಚುಚ್ಕೊಳ್ತಾರೆ. ಬಾಲ್ನ ಕಣ್ಣಿಗೆ ಎಸ್ಕೊಂಡು ಆಟ ಆಡ್ತಾರೆ. ರೋಡಲ್ಲಿ ಹೋಗೋ ಗಾಡಿಗೆ ಅಡ್ಡ ಹಾಕಿ ಹೊಂಟೋಗ್ತಾರೆ. ಮನೇಲಿ ಒಂದು ಕೆಲಸ ಮಾಡಲ್ಲ, ಎಲ್ಲ ಕೆಲಸ ನಾನೇ ಮಾಡ್ತೀನಿ. ಆದ್ರೂ 3 ಜನ ಓದ್ಕೋದೆ ಫೇಲ್ ಆಗಿದ್ದಾರೆ. ಒಂದು ಕೆಲಸನೇ ಮಾಡಲ್ಲ. ನೀವಾಗಿದ್ರೆ ಏನ್ರಿ ಮಾಡ್ತಿದ್ರಿ? ನೀವು ಮಕ್ಕಳಾಗಿದ್ದಾಗ ಇದೇ ರೀತಿ ಇರ್ತಿದ್ರಿ. ನಿಮಗೆ ನೆನಪಿಲ್ಲ ಅಷ್ಟೇ. ನೀವು ಇವರಷ್ಟು ತೀಟೆ ಮಾಡದೇ ಇರ್ಬೋದು. ನೋಡಿ, ಈಗ ಕಾಲ ಬದಲಾಗಿದೆ. ಒಂಚೂರು ಜಾಗ ಬಿಡದೆ ಎಲ್ಲ ಕಡೆ ಬಿಲ್ಡಿಂಗ್ ಕಟ್ಟಿದ್ದಾರೆ. ಮಕ್ಕಳು ಎಲ್ಲಿ ಬಂದು ಆಡ್ತಾರೆ? ರೋಡಿಗೆ ಬಂದು ಆಡ್ತಾರೆ. ಮನೆಯಲ್ಲಿ ತಂದೆ ತಾಯಿ ಪ್ರೀತಿ ಸ್ವಲ್ಪನೂ ಸಿಕ್ಕಿರಲ್ಲ. ಹಾಗೆ ರೋಡಿಗೆ ಬಂದು ಕಿತ್ತಾಡ್ತಾ ಆಡ್ತಾರೆ. ಪ್ರೀತಿಯಿಂದ ಭಯ ಇಟ್ಟು ಹೇಳಿ ಕೇಳ್ತಾರೆ ಅಲ್ವೇನ್ರು? ನೋಡಿ, ಇನ್ನು ಮುಂದೆ ನೀವು ಕೆಟ್ಟ ಕೆಟ್ಟ ಅಭ್ಯಾಸಗಳನ್ನು ಬಿಡಬೇಕು. ನೋಡಿ, ನಿಮ್ಮ ಅಕ್ಕ ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾರೆ ಅಂತ. ನೀವೆಲ್ಲ ಜಾಣ ಮಕ್ಕಳಾಗಬೇಕು ಅಲ್ವಾ? ನಿಮ್ಮ ಆಟದಿಂದ ಅಕ್ಕಪಕ್ಕದ ಮನೆಯವರಿಗೆಲ್ಲ ತೊಂದರೆ ಆಗಬಾರ್ದು. ಹೊಡೆಯೋದು ಎಲ್ರಿಗೂ ಕಾಣಿಸುತ್ತೆ, ಪ್ರೀತಿ ಮಾಡೋದು ಕಾಣಿಸಲ್ಲ ಅಲ್ವಾ? ಇವನ್ಗಿದೆಲ್ಲ ಎಲ್ಲ ಅರ್ಥ ಆಗುತ್ತೆ ಅಣ್ಣ. ಇವನು ಹೇಳಿದ್ದೆ ಸರಿ, ಬರೀ ಹಠ ಮಾಡ್ತಾನೆ, ಇಲ್ಲಾಂದ್ರೆ ಕೋಪ ಮಾಡ್ಕೊಂಡು ಹೋಗ್ತಾನೆ. ನೋಡಿದ್ಯಾ, ನಿನ್ನಿಂದ ಅಕ್ಕ ಮೂರದವ್ರ ಕೈಲಿ ಹೇಳ್ಸ್ಕೊಳ್ಳೋ ಥರ ಆಯ್ತು. ಸಾರಿ ಅಕ್ಕ, ಪ್ರಾಮಿಸ್, ಇನ್ಮೇಲೆ ಟೀಕೆ ಮಾಡೋಲ್ಲ. ಸ್ಕೂಲಿಂದ ಬಂದ್ಮೇಲೆ ನಾನು ಹೋಮ್ವರ್ಕ್ ಮಾಡ್ತೀನಿ. ನೋಡಿದ್ರಾ? ಇಷ್ಟೇ ಕಣೋ, ಗುಡ್. ಸಾರಿ. ಬನ್ನಿ ಒಳಗೆ, ಬನ್ನಿ ಮನೆಗೆ. ಇಬ್ರು ಸೇರ್ಕೊಂಡು ಚಿಕ್ಕ ಹುಡುಗನ್ನು ಹಾಳು ಮಾಡ್ತಿದ್ದೀರಾ? ಫಸ್ಟ್ ಒಂದು ನಿಮಿಷ ಹಿಂಗೆ ಮಾಡಿ. ಬನ್ನಿ ಇಲ್ಲಿ 3 ಜನನು. ಒಂದು ಒಟ್ಟಿಗೆ ನಿಲ್ಲಿ 3 ಜನ. ಬನ್ನಿ ಮನೆಗೆ. ಅದು ಅಲ್ಲಿ ಬೇಗ ನೀನು ರೆಡಿ. 1 more. ನನ್ನೆಲ್ಲ ನೋಡಬೇಡ. ಜಕ್ಷು ರೆಡಿ, ಕರೆಕ್ಟಾಗಿದೆ. ಹೋಗು. ಕಲೆ ಹೋಗೋದಕ್ಕೆ 1 ವಾರ ಆಗುತ್ತೆ. ಕಲೆ 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 ಹೋಗೋದಕ್ಕೆ 1 ವಾರ ಆಗುತ್ತೆ. ಕಲೆ ಹೋಗೋದಕ್ಕೆ 1 ವಾರ ಆಗುತ್ತೆ. ಒಂದ್ಸಲ ಅಕ್ಕ ಕಡ್ಡಿಯಿಂದ ಹೊಡೆದ್ರೆ, ಒಂದ್ಸರಿ ಅಕ್ಕ ಕಡ್ಡಿಯಿಂದ ಹೊಡೆದ್ರೆ ಬರೆ ಬಿಟ್ಟು ಬರೆ ಬಿದ್ದು
ಕಲೆ ಕೈಯಲ್ಲಿ ಇಟ್ಕೊಂಡು ರಪ ರಪ ಅಂತ ಮಕ್ಕಳಿಗೆ ಬಾರಿಸ್ತಾನೆ ಇರ್ತಾರೆ. ಯಾವಾಗ ನೋಡಿದ್ರು ಕಡ್ಡಿ ಕೈಯಲ್ಲಿ ಇಟ್ಕೊಂಡು ರಪ್ಪ ರಪ್ಪ ಅಂತ ಬಾರಿಸ್ತಿರ್ತಾಳೆ. ಮಕ್ಕಳಿಗೆ ಬಾರಿಸ್ತಾನೆ ಇರ್ತಾಳೆ. ಮಕ್ಳಿಗೆ ಬಾರಿಸ್ತಾನೆ ಇರ್ತಾಳೆ. ನನಗೆ ಬರ್ತಿರೋ ಕೋಪಕ್ಕೆ ಸರ್ಕಾರ ನನಗೆ ಬರ್ತಿರೋ ಕೋಪಕ್ಕೆ ತಿರುಗಿಸಿ ಅವಳಿಗೆ 2 ಬಾರಿಸೋಣ ಅಂತ ತಿರುಗಿಸಿ ಅವಳಿಗೆ 4 ಬಾರಿಸ್ಬೇಕು ಅನಿಸ್ತಿದೆ. ತಿರುಗಿಸಿ ಅವಳಿಗೆ 4 ಬಾರಿಸೋಣ ಅಂತ ಅವಳಿಗೆ 4 ಬಾರಿಸ್ಬೇಕು ಅನಿಸ್ತಿದೆ. ತಿರುಗಿಸಿ ಅವಳಿಗೆ 4 ಬಾರಿಸ್ಬೇಕು ಅಂತ ಅನಿಸ್ತೇನೆ. ಅವಳಿಗೆ 4 ಅವಳಿಗೆ 4 ಬಾರಿಸ್ಬೇಕು ಅಂತ ಅನಿಸ್ತಿದೆ. ಅವಳಿಗೆ 4 ಬಾರಿಸ್ಬೇಕಂತ ಅನಿಸ್ತಿರುತ್ತೆ. ಅನಿಸ್ತಿದೆ. ಅನಿಸ್ತಿದೆ. ಅವಳಿಗೆ 4 ಬಾರಿಸ್ಬೇಕು ಅಂತ ಅನಿಸ್ತಿದೆ. ಅವಳಿಗೆ 4 ಬಾರಿಸ್ಬೇಕಂತ ಅನಿಸ್ತಿರುತ್ತೆ. ಅನಿಸ್ತಿದೆ. ಅನಿಸ್ತಿರುತ್ತೆ ಅಂದ್ರೆ ಬೇರೆಯವ್ರಾಯ್ತು. ಅನಿಸ್ತಿದೆ. ಈ ಹುಡುಗಿ ಅದೇನು ತೊಟ್ಬಿಟ್ಟಿದ್ದಾಳೋ. ಈ ಹುಡುಗಿ ಅದೇನಂತ ಉಟ್ಬಿಡ್ತಾಳು. ಯಾವಾಗ ನೋಡಿದ್ರು ಕೈಲಿ ಕಟ್ಟಿ ಇಟ್ಕೊಂಡು ರಪ್ ರಪ್ ಅಂತ ಬಾರಿಸ್ತಿದ್ದಾಳೆ. ಮಕ್ಳಿಗೆ ಬಾರಿಸ್ತಿರ್ತಾಳೆ. ನಮ್ಗೆ ಬರ್ತಿರೋ ಕೋಪಕ್ಕೆ ಅದ ಮೆಲ್ಲ ಬರ್ತಾರೆ. ಬನ್ನಿ, ಏನು ಮಾಡಲ್ಲ, ಬನ್ನಿ. ಆಯ್ತು ಬಿಡಿ, ಇನ್ಮೇಲಿಂದ ನಾನು ಹೇಳ್ದಂಗೆ ಕೇಳಬೇಕು. ಆಯ್ತು ಬಿಡಿ, ಇನ್ಮೇಲಿಂದ ನಾನು ಹೇಳ್ದಾಗ ಕೇಳಬೇಕು. ಇನ್ಮೇಲಿಂದ ನಾನು ಹೇಳ್ದಂಗೆ ಕೇಳಬೇಕು. ನೋಡಿ ಇಲ್ಲಿ ಕಡ್ಡಿ ಬಿಸಾಕ್ತೆ. ಬನ್ನಿ. ಏನು ಮಾಡಲ್ಲ, ಬನ್ನಿ. ಏನು ಮಾಡಲ್ಲ, ಬನ್ನಿ. ಅಷ್ಟೇ ಸರ್. ಇಲ್ಲಿ ಓಡೋಕೆ ಟ್ರೈ ಮಾಡಬೇಕು. ಇದು ಕಲ್ಬೇಡ. ಹಂಗೆ ಸಿಕ್ಕಿದ್ದಲ್ಲಿ ಓಡೋಗ್ಬಿಟ್ಟು ಹೊಡಿತೀನಿ ಹೇಳ್ಬಿಟ್ಟು ಓಡೋಗ್ಬೇಡಿ ಕಣೋ. 3 ಜನ ಹೆಂಗೆ ಹಿಡ್ಕೋತಾರ ಅವರು. ತಪ್ಪಿಸ್ಕೊಳ್ಳೋದು ಏನು ಬೇಡ, ನೀನು ಅಲ್ಲೇ ಮಾಡು. ತಪ್ಪಿಸ್ಕೊಂಡ್ರೆ ಇನ್ನೂ 4 ಬೀಳುತ್ತೆ. ನಿಮ್ದು ಸ್ಲೋ ಇರಲಿ. ಅವನದು ಡೈಲಾಗೇ ಕೇಳಲ್ಲ, ಕಾಯ ಅಂದ್ಬಿಟ್ರೆ. ರೀ, ಯಾವಾಗ ನೋಡಿದ್ರು ಮಕ್ಳಿಗೆ ಹೊಡಿತಾ ಇರ್ತೀರಲ್ಲ, ಮನುಷ್ಯ ನೀವು, ರಾಕ್ಷಸರು ಅಷ್ಟೇ. ಇಲ್ಲಿ ಬರಬೇಕು. ಇಲ್ಲಿ ಬಂದಾಗ ಹತ್ರ ಬಿಡ್ರಿ, ಕೇಳಿಸಲ್ಲ. ಹಾಂ ಬಿಡ್ರಿ. ಕೊಡಿ ಇಲ್ಲಿ. ಓಕೆ, ಅಕ್ಕ ಎಲ್ಲಿದ್ದಾರೆ? ಮತ್ತೆ ಕ್ಯಾಮ್ರಾ ಎಲ್ಲಿರುತ್ತೆ? ಮತ್ತೆ ಹಿಂಗೆ ಮುಖ ಮಾಡಿದ್ರೆ ಕಾಣಿಸುತ್ತಾ? ಎಷ್ಟು ಹಿಂಗೆ ಗೊತ್ತಾಗುತ್ತೆ? ಬಾರಿಸಿ ಸುಮ್ಮನೆ ಹೇಳ್ದಷ್ಟು ಸುಲಭ ಅಲ್ಲ. ಹೇಳ್ದಷ್ಟು ಸುಲಭ ಅಲ್ಲ. ಹೇಳ್ದಷ್ಟು ಸುಲಭ ಅಲ್ಲ. ಹೇಳ್ದಷ್ಟು ಸುಲಭ ಅಲ್ಲ. ಅವ್ರ ರಿಯಾಕ್ಷನ್ ಕೊಡ್ಲಿ, ಬರ್ತಾ ಇಲ್ಲ ನೋಡಿ ಅವ್ರನ್ನೇ. ಬಾರಿಸಿ ಹೇಳ್ದಷ್ಟು ಸುಲಭ ಅಲ್ಲ. ನೋಡಿ ಮಾತಾಡ್ತಾ ಹೋಗ್ಬೋದು. ನೋಡಿ, ನನಗೆ ಹೆಣ್ಮಕ್ಳ ಮೇಲೆ ಕೈ ಮಾಡಕ್ಕೆ ಉಗಿಸ್ಕೊತೀರಿ ಇವಾಗ. ಹಂಗೆ ಹೋಗಿ ಹೆಣ್ಮಕ್ಳ ಮೇಲೆ ನೋಡಿ, ನನ್ಗೆ ಹೆಣ್ಮಕ್ಳ ಮೇಲೆ ಕೈ ಮಾಡಿ ಅಭ್ಯಾಸ ಇಲ್ಲ. ಯಾಕಂದ್ರೆ ಇದೇ ಹೆಣ್ಣಿನ ಕೈಯಿಂದ ತುತ್ತು ತಿಂದಿದ್ದೀನಿ. ತುತ್ತು ತಿಂದಿದ್ದೀನಿ ಅನ್ನೋ ಋಣಕ್ಕೆ ತುತ್ತು ತಿಂದಿದ್ದೀನಿ ಅನ್ನೋ ಋಣಕ್ಕೆ ಹೊಡಿತಾರಂತೆ. ಹೋಗಿ ಕೆಲಸ ನೋಡ್ಕೊಳ್ಳಿ. ಇಷ್ಟು ಮಕ್ಕಳು ಏನ್ರಿ ಮಾಡ್ತಾರೆ ನಿಮಗೆ? ಏನ್ ಹೇಳೋದು? ಹೊಡಿತೀರಾ? ಏನ್ ಹೇಳೋದು? ನನ್ಗೆ ಹೊಡಿತೀರಾ? ಇರಿ, ಬಾರಿಸಿ. ಅಲ್ಲ, ಹೇಳ್ದಷ್ಟು ಸುಲಭ ಅಲ್ಲ. ನೋಡಿ, ನಂಗೆ ಹೆಣ್ಮಕ್ಳ ಮೇಲೆ ಕೈ ಮಾಡಿ ಕೈ ಎತ್ತಿ ಅಭ್ಯಾಸ. ಮಕ್ಕಳು ಈ ಮಕ್ಕಳು ಇಷ್ಟೊತ್ತು ಏನ್ರಿ ಮಾಡಿದಾರೆ? ಈ ಮಕ್ಕಳು ಇಷ್ಟೊತ್ತು ಏನ್ರಿ ಮಾಡಿ? ಈ ಮಕ್ಕಳನ್ನ ಪ್ರೀತಿ ಮಾಡೋದು ಯಾರಿಗೋ ಕಾಣಿಸುತ್ತೆ. ಅಕ್ಕ ನೋಡ್ಬೇಕು. ಮಾಡಿ ಅಪ್ಪಕ್ಕೆ ತರ್ಬಂದು ಕಂಪ್ಲೇಂಟ್ ಮಾಡಿ. ಅಲ್ಲ, ನಿಮಗೆ ನೆನಪಿಲ್ಲ ಅಷ್ಟೇ. ನೀವು ಮಕ್ಕಳು ಹಾಕಿದ್ದಾಗ ಹೀಗೆ ಇರ್ತಿದ್ರಿ. ನಿಮ್ಗೆ ನೆನಪಿಲ್ಲ ಅಷ್ಟೇ. ಈ ಮಕ್ಕಳು ನಿಮ್ಗೆ ಅಲ್ಲ, ನೀವು ಇವರಷ್ಟು ತೀಟೆ ಮಾಡದೇ ಇರ್ಬೋದು. ನೋಡಿ, ಈಗ ಕಾಲ ಬದಲಾಗಿದೆ. ಅದು ಅಲ್ಲಿಂದ ನೋಡಿ, ಈಗ ಕಾಲ ಬದಲಾಗಿದೆ. ಎಲ್ಲ ಕಡೆ ಬಿಲ್ಡಿಂಗ್ ಕಟ್ಟಿದ್ದಾರೆ. ಪಾಪ ಮಕ್ಕಳು ಎಲ್ಲ ಕಡೆ ಒಂದು ಸ್ವಲ್ಪನೂ ಜಾಗ ಇಲ್ಲದೆ, ಬಿಲ್ಡಿಂಗ್ ಕಟ್ಬಿಟ್ಟಿದ್ದಾರೆ. ಪಾಪ ಈ ಮಕ್ಕಳು ಎಲ್ಲಂತ ಆಡ್ಲಿ? ಆಟ ಆಡ್ತಾರೆ. ಆಡ್ತಾರೆ. ಬದಲಾಗಿದೆ. ಒಂಚೂರು ಮಾಡದೇ ಇರಬಹುದು. ನೋಡಿ, ಈ ನೀವು ನಿಮಗೆ ನೆನಪಿಲ್ಲ ಅಷ್ಟೇ. ಇದೇ ರೀತಿ ಇರ್ತಿದ್ರಿ. ನಿಮ್ಗೆ ನೆನಪಿಲ್ಲ ಅಷ್ಟೇ. ನಿಮ್ಗೆ ನೀವು ಇವರಷ್ಟು ನೀವು ಭಯ ಇಟ್ಟು ಹೇಳಿ. ಅಲ್ಲ, ಸ್ಟಾರ್ಟಿಂಗಿಂದಾನೆ ಅದೇ ಪ್ರೀತಿಯಿಂದ ಸಾರಿ ರೆಡಿ. ಅದೇ ಕರೆಕ್ಟ್. ಅದೇ ಪ್ರೀತಿಯಿಂದ ಭಯ ಇಟ್ಟು